ನಮಸ್ಕಾರ ಎಲ್ಲರಿಗೂ. ಡಾನ್ಸ್ ಇಸ್ ಮೈ ಪ್ರೊಫೆಷನ್, ಕುಕಿಂಗ್ ಇಸ್ ಮೈ ಹಾಬಿ. ನನ್ನ ಹೆಸರು ಹೇಮಂತ್. ವೆಲ್ಕಮ್ ಟು ನಮ್ಮನೆ ಕುಕಿಂಗ್. ಇವತ್ತು ನಾನು ಮಟನ್ ಫ್ರೈ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಸುಮಾರು ಥರ ಮಟನ್ ಫ್ರೈ ಮಾಡ್ತಾರೆ. ನಾನು ನಮ್ಮನೆ ಸ್ಟೈಲಲ್ಲಿ ಮಟನ್ ಫ್ರೈ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ವೆದರ್ಗೆ ಭಾನುವಾರ ಎಕ್ಸ್ಪೆಷಲಿ ಮಟನ್ ಫ್ರೈ ಆಹಾ ಸೂಪರು ಬೊಂಬಾಳಾಗಿರುತ್ತೆ. ಬನ್ನಿ ಮಟನ್ ಫ್ರೈ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೋ ಫಾರ್ ಮಟನ್ ಫ್ರೈ ನಮ್ಮನೆ ಸ್ಟೈಲಲ್ಲಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಂಡ್ಮೇಲೆ ಈಗ ನಾನು ಮಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಟನ್ ತರಬೇಕಾದ್ರೆ ನೀವು ಯಾವ ಥರ ನಿಮ್ಮ ಮನೇಲಿ ಯೂಸ್ ಮಾಡ್ತೀರಲ್ಲ, ಕೆಲವರು ತುಂಬ ಬಲ್ತಿರೋದು ಯೂಸ್ ಮಾಡ್ತಾರೆ, ಕೆಲವರು ತುಂಬ ಸಾಫ್ಟಾಗಿ ಎಳೆ ಮಾಂಸ ಬೇಕು ಅಂತ ತೊಗೊಳ್ತೀರಾ. ನಿಮ್ಮ ಮನೆಯಲ್ಲಿ ಯಾವ ಥರ ನೀವು ಯೂಸ್ ಮಾಡ್ತೀರೋ ಆ ಥರ ತೊಗೊಂಡ್ಬನ್ನಿ. ಒಂದು ಕಿವಿ ಮಾತು, ಈ ಮಾತು ನಾನು ಹೇಳ್ತಾ ಇಲ್ಲ, ಎಲ್ಲೋ ಕೇಳಿದ್ದೆ, ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ವೆನ್ ಯು ಲೂಸ್ ಮನಿ ಯು ಲೂಸ್ ನಥಿಂಗ್. ವೆನ್ ಯು ಲೂಸ್ ಹೆಲ್ತ್ ಯು ವಿಲ್ ಲೂಸ್ ಸಮಥಿಂಗ್. ವೆನ್ ಯು ಲೂಸ್ ಕ್ಯಾರೆಕ್ಟರ್ ಯು ವಿಲ್ ಲೂಸ್ ಎವ್ರಿಥಿಂಗ್. ಅರಿಶಿಣದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ನಾನಿಲ್ಲಿ ಪುಡಿ ಉಪ್ಪು ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಕಲ್ಲು ಉಪ್ಪು ತೊಗೊಂಡು ಹಾಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಟನ್ನು, ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಗೆ ಸ್ವಲ್ಪ ಅರಿಶಿಣದ ಪುಡಿ, ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೇಲಿ ಉಪ್ಪು, ಖಾರ, ಹುಳಿ ಯಾವ ಥರ ಬಳಸ್ಕೊಳ್ತೀರೋ ಆ ಥರ ಬಳಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 4 ವಿಸಿಲ್ ಅಷ್ಟು ಕೂಗಿಸ್ಕೊಬೇಡ. ಕುಕ್ಕರ್ ತುಂಬ ಹೀಟ್ ಆಗಿದೆ, ಸ್ವಲ್ಪ ಅದು ಕೂಲ್ ಡೌನ್ ಆಗೋ ಅಷ್ಟರಲ್ಲಿ ಬನ್ನಿ ನಾವೊಂದು ಮಸಾಲೆಗೆ ರೆಡಿ ಮಾಡ್ಕೊಬೋಣ. ಸ್ಟೆಪ್ ನಂಬರ್ 2, ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಚಂದ್ರು ಸರಳಿಗೆ ಚಟಪಟ ಕರಿಬೇವು, ಹಾಗೇನೆ ಜೊತೆಗೇನೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇವಾಗ ಸ್ವಲ್ಪ ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಲೆಟ್ಸ್ ಮಿಕ್ಸ್ ದಿಸ್. ಫ್ಲೇಮ್ನ ಸ್ವಲ್ಪ ಲೋ ಮಾಡಿಕೊಂಡೆ. ಈಗ ಲೋ ಫ್ಲೇಮಲ್ಲಿ ಇವಾಗ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಒಂದು ಮೆಟ್ಟಿಗೆ ಬೆಂದಿದೆ, ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗಿದೆ. ಇನ್ನೂ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಅಲ್ಲೂ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೆ, ನಾವು ಕುಕ್ಕರಲ್ಲಿ ಕೂಗಿಸ್ಕೋಬೇಕಾದ್ರೆ ಮಟನ್ನ. ಇಲ್ಲೂ ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಉಪ್ಪನ್ನ. ಸೊ ಫ್ಲೇಮ್ನ ಲೋ ಮಾಡೋಣ. 3 to 5 ಮಿನಿಟ್ಸ್ ಇದನ್ನು ಹಾಗೆ ಕೈ ಆಡಿಸ್ತಾ ಇರೋಣ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಹಾಗೆ ಬಿಟ್ಬಿಡಬೇಡಿ, ಫ್ರೈ ಮಾಡ್ಕೊಳ್ತಾ ಇರಿ. ಎಸ್, ಇಟ್ಸ್ ಆಲ್ಮೋಸ್ಟ್ ಡನ್. ಈಗ ನಾವು ಮಟನ್ನ ಆ್ಯಡ್ ಮಾಡ್ಕೊಳ್ಳೋಣ. ಫ್ಲೇಮ್ನ ಸ್ವಲ್ಪ ಹೈ ಮಾಡ್ಕೊಳ್ಳೋಣ. ಮಟನ್ ಸೂಪರಾಗಿ ಬೆಂದೋಗಿದೆ. ಇನ್ನೊಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದೇ ಥರ ನಾವು ಒಂದು 5 ನಿಮಿಷ ಮಿಕ್ಸ್ ಮಾಡ್ತಾ ಇರೋಣ. ಮಿಕ್ಸ್ ಮಾಡಿ ನೋಡಿ ಹೇಗೆ ಸೂಪರ್ ಅಲ್ವಾ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, ಒಂದು ಲೈಟಾಗಿ ತಿರುಗಿಸ್ಕೊಳ್ಳಿ. ಎಸ್, ವಾಹ್, ಬಾಯಲ್ಲಿ ನೀರು ಬರ್ತಾಯಿಲ್ಲ, ಬೊಂಬಾಟಾಗಿ ಬಂದಿಲ್ಲ. ಹೌದು, ಹೊಸ ಬೊಂಬಾಟಾಗಿ ಬಂದಿದೆ, ಬಾಯಲ್ಲೆಲ್ಲ ನೀರು ಬರ್ತಾಯಿದೆ. ಆಹಾ, ಅಷ್ಟೇ, ಸೂಪರ್. ಬನ್ನಿ ಇದನ್ನು ಟೇಸ್ಟ್ ಮಾಡೋ ಟೈಮ್ ಇವಾಗ. ಆ್ಯಂಡ್ ಇಟ್ಸ್ ರೆಡಿ. ಮಟನ್ ಫ್ರೈ ಇಟ್ಸ್ ರೆಡಿ. ಈ ವೆದರ್ಗೆ ಮಟನ್ ಫ್ರೈ ಆಹಾ ಸೂಪರ್ ಬೊಂಬಾಡಾಗಿರುತ್ತೆ.
ದಯವಿಟ್ಟು ಒಂದ್ಸರಿ ನಮ್ಮ ಮನೆ ಸ್ಟೈಲಲ್ಲಿ ಮಾಡಿರೋ ಮಟನ್ ಫ್ರೈನ ನಿಮ್ಮ ಮನೇಲಿ ಮಾಡಿ ನನಗೆ ದಯವಿಟ್ಟು ಹೇಳಿ ಹೇಗಿದೆ ಅಂತ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಟ್ಸ್ ಟೈಮ್ ಟು ಸೇ ಟಾಟಾ ಬಾಯ್, ಸಿ ಯು ಸೂನ್. ಅಗೇನ್ ನಾನು ಟೇಸ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಬೊಂಬಾಟ್, ಸೂಪರ್, ಆಸಮ್.